ವಿದ್ಯಾರ್ಥಿಗಳ ಬಲಿಗೆ ಕಾಯ್ತಾ ಇರುವಂತದ್ದು ಶಿಕ್ಷಣ ಇಲಾಖೆ ಅನ್ನುವಂತ ಪ್ರಶ್ನೆಗಳು ಮೂಡ್ತವೆ. ಯಾಕೆಂದ್ರೆ ಆ ರೀತಿಯಾದಂತ ವ್ಯವಸ್ಥೆ ಇರುವಂತದ್ದು ಕಂಪ್ಲೀಟ್ ಆಗಿ ಅವ್ಯವಸ್ಥೆಯ ಆಗರ ಆಗೋಗಿದಾವೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ. ಶಿಥಿಲಾವಸ್ಥೆ ಶಾಲೆಯ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾ ತೋರಿಸ್ತಾನೆ ಇದೀವಿ. ನೋಡಿ ಹೇಗಿದೆ, ಗಬ್ಬು ನಾರ್ತಾ ಇದಾವೆ, ಪಾಳ್ ಕೊಂಪೆಗಳಾಗೋಗ್ಬಿಟ್ಟಿದಾವೆ ಸರ್ಕಾರಿ ಶಾಲೆಗಳು. ಆಗ್ಲೋ ಈಗ್ಲೋ ಅನ್ನುವಂತ ಪರಿಸ್ಥಿತಿ ಇದಾವೆ. ಬಡವ್ರ ಮಕ್ಕಳು ಬಂದು ಓದ್ತಾ ಇದ್ದಾರೆ, ಅವರು ಓದೋದಕ್ಕೂ ಕೂಡ ಕಲ್ಲು ಹಾಕ್ತಾ ಇದ್ದೀರಾ ನೀವು ಅನ್ನುವಂಥದ್ರ ಬಗ್ಗೆ ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಕೆಲವೊಂದು ಕಡೆ ಸ್ಪಂದಿಸ್ತಾ ಇದ್ದಾರೆ, ಇನ್ನು ಕೆಲವು ಕಡೆ ದಪ್ಪ ಚರ್ಮದ ಅಧಿಕಾರಿಗಳು, ಶಾಸಕರುಗಳು, ಜನಪ್ರತಿನಿಧಿಗಳು ಮತ್ತೆ ಸರ್ಕಾರ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೆಸರಿಗಷ್ಟೇ ಭೇಟಿ ಮಾಡಿ ಸುಮ್ಮನೆ ಆಗ್ಬಿಟ್ರ? ಇಲ್ಲೊಬ್ರು ಶಾಸಕರ ಬಗ್ಗೆ ತೋರಿಸ್ತಾ ಇದ್ದೀವಿ ನಿಮಗೆ. ರಾಯಚೂರಿನ ಈಚನಾಳ ಸರ್ಕಾರಿ ಶಾಲೆ ಸೆಪ್ಟೆಂಬರ್ 23ನೇ ತಾರೀಕು ಈ ಶಾಲೆ ಬಗ್ಗೆ ನ್ಯೂಸ್ 18 ವರದಿಯನ್ನ ಮಾಡಿತ್ತು. ವರದಿ ಬಳಿಕ ಅಧಿಕಾರಿಗಳು, ಶಾಸಕರು ದೌಡಾಯಿಸಿದ್ರು. ಅಲ್ಲಿ ಶಾಸಕರು ಹೋದ್ರು, ಅಧಿಕಾರಿಗಳನ್ನ ಕರ್ಕೊಂಡು ಹೋದ್ರು. ಏನೇನಾಯ್ತು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರು. ಓಕೆ, ಇದೆಲ್ಲವನ್ನು ಕೂಡ ಸರಿ ಮಾಡ್ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಆ ಟೈಮಲ್ಲಿ ಭರವಸೆಯನ್ನ ಕೂಡ ಕೊಟ್ರು. ಕಣ್ಣೊರೆಸುವಂತ ತಂತ್ರ ಅವ್ರದ್ದು. BO ಸುಜಾತ ಅವರು ಭೇಟಿ ಕೊಟ್ಟಿದ್ರು, ಶಾಸಕ ಮಾನಪ್ಪ ವಜ್ಜಲ್ ಭೇಟಿ ಕೊಟ್ಟಿದ್ರು. ಶಿಥಿಲ ಶಾಲೆಗಳನ್ನ ನೆಲಸಮ ಮಾಡೋದಾಗಿ ಕೂಡ ಹೇಳಿಕೆಯನ್ನ ಕೊಟ್ಟರು. PWD ಇಲಾಖೆ ಆದೇಶವೂ ಕೂಡ ಅನುಷ್ಠಾನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು, ಅದು ಕೂಡ ಇಲ್ಲ. ಪ್ರಾಥಮಿಕ ಶಾಲೆಯ ಒಟ್ಟು 9 ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ. 3 ಕೊಠಡಿಗಳಲ್ಲಿ ಪಾಳಿ ಲೆಕ್ಕದಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡಲಾಗ್ತಾ ಇದೆ. ಕೊಠಡಿಗಳು ಇಲ್ಲದೆ ಮರದ ಕೆಳಗಡೆ ಮಕ್ಕಳಿಗೆ ಪಾಠವನ್ನ ಮಾಡಲಾಗ್ತಾ ಇರುವಂಥದ್ದು. ಈ ತರದ ದುಸ್ಥಿತಿ. ಪಾಪ ಎಲ್ಲಿ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕಾಗತ್ತೆ ಹೇಳಿ? ಮರದ ಕೆಳಗಡೆ ಕೂರಿಸ್ಕೊಂಡು ಪಾಠವನ್ನು ಮಾಡಬೇಕಾದ್ರೆ ಅದೇ ಅಲ್ಲಿ ಅನಿವಾರ್ಯತೆ. ಟೀಚರ್ಸ್ಗೂ ಕೂಡ ಇನ್ನೇನು ಆಪ್ಷನ್ನೇ ಇಲ್ಲ. ಶಾಲೆ ಒಳಗಡೆ ಕೂರಿಸ್ಕೊಂಡ್ರೆ ಎಲ್ಲಿ ಆಗ್ಲೋ ಈಗ್ಲೋ ಅನ್ನುವಂಥ ಪರಿಸ್ಥಿತಿ. ಮಕ್ಕಳ ಮೇಲೆ ಏನಾದರೂ ಬಿದ್ದರೆ ಯಾರು ಜವಾಬ್ದಾರರು? ಟೀಚರ್ಗೆ ಬೈಯೋದು. ಆಮೇಲೆ ಈ ಶಾಸಕ ಅಥವಾ ಈ BO ಇವ್ರು ಯಾರು ಬರೋದಿಲ್ಲ, ಟೀಚರ್ಸ್ಗಳು ಅಲ್ಲಿ ಹೊಣೆ ಆಗ್ಬಿಡ್ತಾರೆ. ಪಾಪ ಅದಕ್ಕೋಸ್ಕರ ಅವರು ಹೊರಗಡೆ ಕೂರಿಸ್ಕೊಂಡು ಪಾಠವನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಗಳಲ್ಲಿ. ಶಾಸಕ ಮಾನಪ್ಪ ವಜ್ಜಲ್ ಹೋಗಿದ್ರು, BO ಹೋಗಿದ್ರು, ಭರವಸೆ ಕೊಟ್ರು ಎಲ್ಲವನ್ನು ಸರಿ ಮಾಡಿಬಿಡ್ತೀವಿ ಅಂತ. ಎಲ್ಲಿಗೋಯ್ತಾ ಭರವಸೆ? ನ್ಯೂಸ್ 18 ಕನ್ನಡ ಮಾಧ್ಯಮದವರು ಈ ವರದಿನ ಪ್ರಸಾರ ಮಾಡಿದರು. ಆ ಪ್ರಸಾರ ಮಾಡಿದ ನಂತರ ಎಲ್ಲ ಅಧಿಕಾರಿ MLA ಸಾಹೇಬರು ಬಂದರು, ಅಧಿಕಾರಿಗಳೂ ಬಂದು ಎಲ್ಲ ಇದನ್ನ ಸರ್ವೆ ಮಾಡಿ ನೋಡಿ ಹೋದ್ರು. ಇನ್ನೂವರೆಗೆ ಅದ್ರ ಕಾರ್ಯವನ್ನು ರೂಪಕ್ಕೆ ತಂದಿಲ್ಲ. ಆಮೇಲೆ ಶಾಲೆ ಶಾಂಕ್ಷನ್ ಆಗ್ಬೇಕು. ಮೊದಲು ಫಸ್ಟ್ ಎಷ್ಟು ರೂಮ್ ಶಾಂಕ್ಷನ್ ಆಗ್ತಾವೋ ಶಾಂಕ್ಷನ್ ಮಾಡಿಂದ ಆಮೇಲೆ ಡೆಮೊಲೇಷನ್ ಮಾಡಿ ಆದಷ್ಟು ಬೇಗ ನಮಗೆ ರೂಮ್ನನ್ನು ಕಟ್ಟಿಕೊಟ್ಟು ಹುಡುಗರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂತಿದ್ವಿ. ಆದ್ರೆ ಈ ಮನೆ MLA ಸಾಹೇಬರು ಬಂದ್ರು ನೋಡಿದ್ರು, ವಿಸಿಟ್ ಮಾಡಿದ್ರು, ಜನಪ್ರತಿನಿಧಿಗಳು ಬಂದರು, ಎಲ್ಲರೂ ಬಂದು ಅಡ್ಡಾಡಿ ನೋಡಿ ಹೋದ್ರು. ಹೊರತಾಗಿ ಇನ್ನೂವರೆಗೆ ಆದ್ರೆ ಇದ್ರ ಬಗ್ಗೆ ಯಾರು ಗಮನ ಹರಿಸೋಲ್ರು. ಅವರು ಯಾಕೆ ಇಷ್ಟು ನಿಷ್ಕಾಳಜಿ ಮಾಡ್ತಾರಂತ ನಮಗೂ ತಿಳಿಯಾರ್ದಾಗೈತೆ. ಈಶ್ವರ ಗ್ರಾಮದಲ್ಲಿ ಏನು ಶಾಲೆ ಆಗಿ ಭಾಳ ಒಂದು 80 ವರ್ಷದ ಬಿಲ್ಡಿಂಗ್ ಇದೆ. ಇದು ಇನ್ನೂವರೆಗೆ ಆದ್ರೆ ಶಿಥಿಲಗೊಂಡ್ರ ಅದ್ರ ಶಿಥಿಲಗೊಂಡದ ಅಂತೇಳಿ ನಾವು ಮನವಿ ಸಲ್ಲಿಸಿದ್ರು. MLA ಸಾಹೇಬರು ಅದ್ರ ಮನವಿ ಸಲ್ಲಿಸಿಲ್ಲ ಅಂತ ಹೇಳಿದ್ರು. ಇರಲಿ, ನಾವು ಸಲ್ಲಿಸಿದ್ರೂ ಅವರು ಮಾಧ್ಯಮದ ಮುಖಾಂತರ ಬಂದ್ರಲ್ಲ, ಅದನ್ನ ಖುಷಿ ಪಟ್ಕೊಂಡು ಇದನ್ನೊಂದು ಕಾರ್ಯರೂಪಕ್ಕೆ ತಂದ್ರೆ ನಮ್ಗೆ ಅನುಕೂಲ ಆಗ್ತದೆ. ನ್ಯೂಸ್ 18 1ರಿಂದ 4ನೇ ತರಗತಿ ವಿದ್ಯಾರ್ಥಿಗಳು ಕೆಳಗಡೆ ಕುಂತವ. ಈ ಹುಡುಗರು ಮನೆಗೆ ಹೋದ್ಮೇಲೆ 12 ಗಂಟೆ ಮೇಲೆ 5ನೇ ತರಗತಿಯಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಶಿಫ್ಟ್ ವೈಸ್ ಶಾಲೆ ನಡೆದಿದೆ. ಇಲ್ಲಿ ಕರ್ನಾಟಕದಲ್ಲಿ ಯಾವ ಶಾಲೆ ಶಿಫ್ಟ್ ವೈಸ್ ನಡೆದ ಇದನ್ನ ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ. ಇದು ನಮ್ಮ ಊರಿಗೆ ಭಾಳ ಒಂದು ಆಘಾತಕಾರಿ ವಿಷಯ ಇದು. ಯಾಕೆ MLA ಸಾಹೇಬರು ಭಾಳ ತಲೆ ಕೆಡಿಸ್ಕೊಳವ್ರು? ಯಾಕೆ ನಮ್ಮೂರಂದ್ರೆ ಅಷ್ಟು ನಿರ್ಲಕ್ಷ್ಯನ? ಯಾಕೆ ನಮ್ಮೂರು ಜನ ಓಟ್ ಹಾಕಿಲ್ವ ನಿಮಗೆ? ದಯವಿಟ್ಟು ಇದನ್ನ ಭಾಳ ಗಂಭೀರವಾಗಿ ತಗೋರಿ. ಬರ್ತೀರಿ, ಆಶ್ವಾಸನೆ ಕೊಡ್ತೀರಿ, ನಾವು ಲೆಟರ್ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ಎಲ್ಲಿ ಏನ್ ಮಾಡ್ಬೇಕು ಕೇಳ? ಸ್ಟ್ರೈಕ್ ಮಾಡೋದಂದ್ರೆ ಉಳಿದದ ಅಂದ್ರೆ ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ರಿ, ಎಲ್ಲ ಈ ಶಾಲೆನ ಬಿಟ್ಟು ಬಿಡ್ರಿ, ಬೇರೆ ಕಡೆ ಎಲ್ಲಾರು ಹೇಳ್ರಿ. ನಮ್ಮೂರು ಹುಡುಗರೆಲ್ಲ ಅಲ್ಲಿ ಹೋಗಿ ಓದ್ತಾರ. ಇಲ್ಲಿ ಶಾಲೆ ಕೊಟ್ರಿ, ಒಂದು ಕಟ್ಟಡ ಇಲ್ಲ ಕರೆಕ್ಟಾಗಿ ಕೊಡಕ ಶಾಲೆ ಕಲಿಯಾಗ. ದಯವಿಟ್ಟು ಇದೊಂದು ಮನವಿ ಮಾಡ್ಕೊಂತೀನಿ. ಆದಷ್ಟು ಬೇಗ ಒಂದು ಯಾವ್ದಾದ್ರು ಅನುದಾನದಲ್ಲಿ KKRDB ಅನುದಾನದಲ್ಲಿ ಬಿಲ್ಡಿಂಗ್ ಹಾಕಿ ಆದಷ್ಟು ಬೇಗ ನೆಲಸಮ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಿಕೊಡ್ಬೇಕಾಗಿ ವಿನಂತಿ. 1ರಿಂದ 4ನೇ ತರಗತಿ ವಿದ್ಯಾರ್ಥಿಗಳು ಕೆಳಗಡೆ ಕುಂತವ. ಈ ಹುಡುಗರು ಮನೆಗೆ ಹೋದ್ಮೇಲೆ 12 ಗಂಟೆ ಮೇಲೆ 5ನೇ ತರಗತಿಯಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಶಿಫ್ಟ್ ವೈಸ್ ಶಾಲೆ ನಡೆದಿದೆ. ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಶಾಲೆಯ ಕಟ್ಟಡಗಳ ದುರಸ್ಥಿತಿಯಲ್ಲಿ ಶಾಲಾ ಮಕ್ಕಳುಗಳು ಕೆಳಗಡೆ ಕುಂತ್ಕೊಂಡು ಪಾಠ ಮಾಡ್ತಿದ್ದಾರೆ. ಶಿಕ್ಷಕರು ಕೂಡಿಸಿ ಮಳೆ ಬಂದರೆ ಮಕ್ಕಳ ಒದ್ದೆ ಆಗ್ತಾರೆ. ಒಳಗಡೆ ಚಾಟಿಗೆ ಹೋಗ್ಬೇಕಾದ್ರೆ ಬಿಲ್ಡಿಂಗ್ ಕುಸಿದು ಬೀಳುತ್ತೆ. ಈ ಪ್ರಾಣ ಜೀವ ಕೈಯಲ್ಲಿ ಹಿಡ್ಕೊಂಡು ಶಿಕ್ಷಕರು ಮತ್ತು ಮಕ್ಕಳು ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಈ ಒಂದು ನ್ಯೂಸ್ 18 ಕನ್ನಡ ಚಾನಲಲ್ಲಿ ಇದು 3ನೇ ಬಾರಿಗೆ ನಮ್ಮ ಶಾಲೆಗೆ ಬರ್ತಾ ಇರೋದು.
ಎರಡು ಬೇರೆ ಬಂದರು. ಒಂದು ಟೈಮ್ ಶಾಸಕರು ಮತ್ತು ಬಿ ಆಫೀಸರು ಬಂದು ನಾವು 8 ರೂಮ್ ಸ್ಯಾಂಕ್ಷನ್ ಮಾಡಿ ಕೊಡ್ತೀವಿ KKRDB ಅನುದಾನದಲ್ಲಿ, ನೀವು ಡೆಮೊಲಿಷನ್ ಕೊಡ್ರಿ ಅಂತಂದು ಬಿ ಆಫೀಸರ್ಗೆ ಹೇಳಿದ್ರು. ಅವರು ಕೂಡ ಒಳ್ಳೆ ಒಂದು ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗರ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳ ಬಲಿಗಾಗಿ ಕಾಯ್ತಿದೆಯಾ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು? ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಈಚನಾಳ್ ಗ್ರಾಮದಲ್ಲಿ ಬರತಕ್ಕಂತಹ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳು ಅಂಗೈಯಲ್ಲಿ ಜೀವ ಹಿಡಿದು ಶಿಕ್ಷಣವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ನ್ಯೂಸ್ 18 ವರದಿಯನ್ನ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಮತ್ತು ಶಾಸಕರು ಶಾಲೆಗೆ ಭೇಟಿ ನೀಡಿ ಹಲವಾರು ಆಶ್ವಾಸನೆಗಳನ್ನ ಕೊಟ್ಟು ಹೋಗಿದ್ರು. ಆದ್ರೆ ಆ ಆಶ್ವಾಸನೆಗಳು ನಿಜಕ್ಕೂ ಈಡೇರಿದೆವಾ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಮುಂದಿಟ್ಕೊಂಡು ಮತ್ತೆ ನಾವು ಈ ಒಂದು ಶಾಲೆಗೆ ಭೇಟಿ ನೀಡಿದೀವಿ. ನನ್ನ ಏನು ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಶಾಲೆಯನ್ನ, ಯಾವ ರೀತಿಯಾಗಿ ಇಲ್ಲಿನ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನ ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಶಾಲೆಯಲ್ಲಿ ಹೊರಗಡೆ ಆವರಣದಲ್ಲಿ ಮರದ ಕೆಳಗಡೆ ಕುಳಿತು ಶಿಕ್ಷಕರು ಪಾಠವನ್ನ ಮಕ್ಕಳಿಗೆ ಬೋಧನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವೇ ನೋಡ್ತಾ ಇದ್ದೀರಾ. ಈಗ ಇದು ಎಂತಹ ದುಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಈ ಒಂದು ಸರ್ಕಾರಿ ಶಾಲೆಗಳನ್ನ ನಡೆಸ್ತಾ ಇದೆ ಎನ್ನುವಂಥದ್ದಕ್ಕೆ ಜ್ವಲಂತ ಉದಾಹರಣೆಯಾಗಿದೆ ಇದು. ಶಿಕ್ಷಣ ಸಚಿವರೇ ಒಂದು ಸಾರಿ ಈ ಕಡೆ ನೀವು ಕಣ್ತೆರೆದು ನೋಡಿ. ನ್ಯೂಸ್ 18 ಈ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಅಭಿಯಾನವನ್ನ ಶುರು ಮಾಡಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳಿಗೆ ಒಂದು ಅಭಯವನ್ನ ಕೊಡಿ. ಒಳ್ಳೆಯ ಸುಸಜ್ಜಿತವಾದ ಕಟ್ಟಡಗಳಲ್ಲಿ ಮಕ್ಕಳು ಕಲಿಯುವಂತಾಗಬೇಕು, ಮೂಲಭೂತ ಸೌಕರ್ಯಗಳು ಮಕ್ಕಳಿಗೆ ದೊರಕಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನ್ಯೂಸ್ 18 ಅಭಿಯಾನವನ್ನ ಶುರು ಮಾಡಿತ್ತು. ಅಭಿಯಾನದ ಭಾಗವಾಗಿ ಇವತ್ತು ರಾಯಚೂರು ಜಿಲ್ಲೆಯ ಈ ಒಂದು ಲಿಂಗಸ್ಗೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಈಚನಾಳ್ ಗ್ರಾಮದ ಈ ಒಂದು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ, ಈ ಒಂದು ಶಾಲೆಯ ಒಂದು ದುಸ್ಥಿತಿಯ ಬಗ್ಗೆ ಈ ಒಂದು ವರದಿಯನ್ನ ಮಾಡಿದ್ವಿ. ಕಲಿತಿರ್ತಕ್ಕಂಥ ಮಕ್ಕಳು ಇವೆಲ್ಲ ಕೂಡ 1 ರಿಂದ 4ನೇ ತರಗತಿಯವರೆಗಿನ ಮಕ್ಕಳು. ಈ ಮಕ್ಕಳ ಒಂದು ಕಲಿಕೆ ಬೆಳಗ್ಗೆ 7:30ಯಿಂದ ಶುರುವಾಗಿ 12:30ವರೆಗೂ ಕೂಡ ಮಾತ್ರ ನಡೀತದೆ. 12:30ಯಿಂದ ಇಲ್ಲಿ ಬೇರೊಂದು ಅಂದ್ರೆ 5ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಮಕ್ಕಳ ಕಲಿಕೆ ಆರಂಭವಾಗ್ತದೆ. ಅದು ಎಂತ ಸ್ಥಿತಿಯಲ್ಲಿ ನೋಡಿ, ಹೊರಗಡೆ ಕುಂತಿರ್ತಕ್ಕಂಥ ಮಕ್ಕಳ ಕಥೆ ಒಂದಾದ್ರೆ ಒಳಗಡೆ ಕೂತ್ ಕಲಿತಿರ್ತಕ್ಕಂಥ ಈ ಪುಟ್ಟ ಮಕ್ಕಳ ಇನ್ನೊಂದು ಕಥೆಯನ್ನ ನಿಮಗೆ ನಾನು ತೋರಿಸ್ತೀನಿ. ನೋಡಿ, ಇಲ್ಲೇನ್ ಕಾಣಿಸ್ತಾ ಇದೆ, ಇದು ಕಂಪ್ಲೀಟ್ ಆಗಿ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡ. ಈ ಒಂದು ನೋಡಿ ರಾಡ್ ಯಾವ ರೀತಿ ರಾಡ್ ತೇಲಿದೆ. ಈಗ ರಾಡ್ ತೇಲಿರ್ತಕ್ಕಂಥ ರಾಡುಗಳು ಮಳೆ ಬಂದ್ರೆ ಸೋರ್ತಕ್ಕಂಥ ದುಸ್ಥಿತಿಯಲ್ಲಿರ್ತಕ್ಕಂಥ ಈ ಒಂದು ಶಾಲೆ ಇವತ್ತು ತೊಯ್ದು ತೆಪ್ಪೆಯಾಗಿದ್ದಾವೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಮಕ್ಕಳನ್ನ ಮಾತಾಡಿಸ್ತೀನಿ. ನೋಡಿ, ಮಳೆ ಬಂದ್ರೆ ಒಳಗಡೆ ಸೋರ್ತಾ ಬಹಳ ತ್ರಾಸ ಆಗ್ತದ, ನೀರ್ ಮೈ ಮೇಲೆ ಬೀಳ್ತಾವ. ಮಳೆ ಬಂದ್ರೆ ಏನಾಗ್ತದ ಪುಟ್ಟ ಇಲ್ಲಿ? ಎಲ್ಲೆಲ್ಲಿ ಸೋರ್ತದಪ್ಪ? ಛತ್ತು ಉದುರ್ತದ ನನ್ನ ಮೇಲೆ ಮಳೆ ಬಂದ್ರೆ. ನೋಡಿ, ಈ ಪುಟ್ಟ ಮಗುವಿನ ಮಾತು ಕೇಳಿ, ಮಳೆ ಬಂದ್ರೆ ಸೋರ್ತದೆ, ಮೈ ಮೇಲೆ ಛತ್ತು ಬೀಳುವಂತಹ ಒಂದು ಅಪಾಯದ ಸ್ಥಿತಿ ಇರ್ತದೆ. ಇಂತಹ ಸ್ಥಿತಿಯಲ್ಲೂ ಕೂಡ ಈ ಸರ್ಕಾರಿ ಶಾಲೆ ನಡೀತಾ ಇದೆ. ಆದ್ರೆ ಇದರ ದುಸ್ಥಿತಿಯನ್ನ ನ್ಯೂಸ್ 18ನಲ್ಲಿ ವಿಸ್ತಾರವಾಗಿ ವರದಿ ಮಾಡಿದ್ರು ಕೂಡ ಇದುವರೆಗೂ ಕೂಡ ಕೇವಲ ದಾಖಲೆಗಳಲ್ಲಿ ಮಾತ್ರ ಶಿಕ್ಷಣ ಇಲಾಖೆಯವರು PWD ಇಲಾಖೆಗೆ ಬರೀತಾರೆ ಪತ್ರವನ್ನ. ಇಲ್ಲಿರ್ತಕ್ಕಂಥ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳನ್ನ ಡೆಮಾಲಿಷ್ ಮಾಡಿ ನೆಲಸಮಗೊಳಿಸಿ ಅಂತಕ್ಕಂಥದ್ದನ್ನ. ತದನಂತರದಲ್ಲಿ ಶಿಕ್ಷಣ ಇಲಾಖೆಯು ಕೂಡ ಆ ಲೆಟರ್ನ ಇಟ್ಕೊಂಡು ಕೇವಲ ಪೂಜೆ ಮಾಡ್ತಾ ಇದೆ ಹೊರತು ಇದನ್ನ ಡೆಮಾಲಿಷ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಆ ಶಾಲೆಯ ಆವರಣದಲ್ಲಿ ಮಕ್ಕಳನ್ನ ಕುಳಿತು ಇವತ್ತು ಪಾಠ ಬೋಧನೆಯನ್ನ ಮಾಡಲಾಗ್ತಾ ಇದೆ. ಈ ಒಂದು ಶಾಲೆಯ ಕಲಿತಕ್ಕಂಥ ಬಡವರ ಮಕ್ಕಳ ಒಂದು ಶೈಕ್ಷಣಿಕ ಬದುಕನ್ನ ಹಸನುಗೊಳಿಸುತ್ತಾ ಅನ್ನೋದನ್ನಾದ್ರೂ ಕಾದು ನೋಡಬೇಕಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18. ಸರ್ಕಾರಿ ಶಾಲೆಗಳು ಯಾಕೆ ಮುಚ್ತಾ ಇದಾವೆ, ಯಾವ ಕಾರಣಕ್ಕೋಸ್ಕರ ಮಕ್ಕಳು ಹೋಗ್ತಾ ಇಲ್ಲ ಅಂದ್ರೆ, ಇಂಥ ಕೆಟ್ಟ ಪರಿಸ್ಥಿತಿಲಿ ಯಾರು ತಾನೇ ಹೋಗ್ತಾರೆ ಹೇಳಿ? ಅಂಥದ್ರಲ್ಲೂ ಕೂಡ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ ಅಂದ್ರೆ ಗಟ್ಟಿ ಗುಂಡಿಗೆ ಇರಬೇಕಷ್ಟೇ ಅಲ್ಲಿ ಪೋಷಕರಿಗೆ. ಯಾಕೆಂದ್ರೆ ಅಂತ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಅವ್ಯವಸ್ಥೆಯಲ್ಲೂ ಕೂಡ ಕಳಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಶಿಕ್ಷಣ ಇಲಾಖೆ ಸಚಿವರೇ. ನೀವು ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು ಮಾತ್ರಕ್ಕೆ ಅದೆಲ್ಲವೂ ಕೂಡ ಫುಲ್ಫಿಲ್ ಆಗೋದಿಲ್ಲ. ನಿಮ್ಮ ಇಲಾಖೆಯಲ್ಲಿ ಏನು ಮಾಡಿದ್ರಿ, ಯಾವ ರೀತಿಯಾಗಿ ಬದಲಾವಣೆ ತಂದ್ರಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವೇನೋ ಕಾಟಾಚಾರಕ್ಕೆ ತೋರಿಸ್ತಾ ಇಲ್ಲ, ಇದನ್ನ ನಮ್ಮ TRPಗೋಸ್ಕರ ತೋರಿಸ್ತಾ ಇರುವಂತದ್ದಲ್ಲ. ಸರ್ಕಾರಿ ವ್ಯವಸ್ಥೆ ಅನ್ನುವಂಥದ್ದು ಬದಲಾಗಬೇಕಾಗಿದೆ. ಅವ್ಯವಸ್ಥೆ ಅನ್ನುವಂಥದ್ದು ಸರಿಯಾಗಿ ಕಾಯಕಲ್ಪ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೋರಿಸ್ತಾ ಇದ್ವಿ. ನಾವಂತೂ ಈ ಸುದ್ದಿಗಳನ್ನ ಇಲ್ಲಿಗೆ ಬಿಡೋದಿಲ್ಲ. ಅದಕ್ಕೆ ಸರಿಯಾದಂಥ ಒಂದು ಕಾಯಕಲ್ಪ ಆಗೋವರೆಗೂ ನ್ಯೂಸ್ 18 ಫಾಲೋ ಅಪ್ ಮಾಡ್ತಾನೆ ಇರುತ್ತೆ.